ರಾಹುಲ್ ಗಾಂಧಿ ವಯಸ್ಸು 54 ವರ್ಷ ಆದ್ರೂ ಬಿಡಿ ಇನ್ನೂ ಈ ಮನುಷ್ಯ ಯುವ ನಾಯಕ ಅಂತೆ. ಅದು ಯಾವ ಸೀಮೆ ಯುವ ನಾಯಕನೋ ದೇವರೇ ಬಲ್ಲ. ಇನ್ನು 6 ವರ್ಷ ಆದ್ರೆ ಸೀನಿಯರ್ ಸಿಟಿಸನ್. ಈತ ಇನ್ನು ಯಾವ ಯುವ ನಾಯಕ? ಹಾಗಂತ ಯಾರು ಇವರನ್ನ ಪಪ್ಪು ಅಂದ್ಕೊಳ್ಬೇಡಿ. ನಾನೇ ತುಂಬಾ ಸಲ ಈ ಮಾತು ಹೇಳಿದೆ. ರಾಹುಲ್ ಗಾಂಧಿ ಪಪ್ಪು ಅಲ್ಲ, ಅವರು ಭಯಂಕರ ಬುದ್ಧಿವಂತರು. ಯಾವ ಲೆವೆಲ್ಗೆ ಅಂದ್ರೆ ಮುತ್ತಜ್ಜ ನೆಹರು ಅವರು ಅಲ್ಲಿ ಇಲ್ಲಿ ಕೆಲ ಭಾರತದ ಭಾಗವನ್ನ ಮಾರ್ಕೊಂಡ್ರು. ಆದ್ರೆ ಈ ಮನುಷ್ಯ ಪ್ರಧಾನಿ ಆದ್ರೆ ಚೀನಾಗೋ ಪಾಕಿಸ್ತಾನಕ್ಕೋ ಇಡೀ ಭಾರತವನ್ನೇ ಬರ್ಕೊಡ್ಬಹುದು ಅಂತ ಜನ. ರಾಹುಲ್ ಗಾಂಧಿಯ ಶೆಡ್ಯೂಲ್ಗಳು, ಅವರ ಹೇಳಿಕೆಗಳನ್ನ ಸೂಕ್ಷ್ಮವಾಗಿ ನೀವೇನಾದ್ರೂ ಗಮನಿಸಿದ್ರೆ ಅರ್ಥ ಆಗತ್ತೆ. ಆ ಮನುಷ್ಯ ಪ್ರತಿ ಬಾರಿ ಭೇಟಿಯಾಗೋದು ಭಾರತದ ಶತ್ರುಗಳನ್ನೇ. ಯಾರ್ಯಾರು POK ವಿಷಯದಲ್ಲಿ ಪಾಕಿಸ್ತಾನಕ್ಕೆ ಬೆಂಬಲ ಕೊಟ್ಟಿದ್ರು ಅವರನ್ನ ಭೇಟಿ ಮಾಡ್ತಾರೆ. ಅವ್ರ ಜೊತೆ ಈ ಮನುಷ್ಯನದ್ದು ಏನ್ ವ್ಯವಹಾರ? ಪಾಕಿಸ್ತಾನ ಭಾರತ ಯುದ್ಧ ಆದ್ಮೇಲಿಂದಂತೂ ರಾಹುಲ್ ಗಾಂಧಿ ಪಾಕಿಸ್ತಾನದ ಸ್ಪೋಕ್ ಪರ್ಸನ್ ಆಗ್ಬಿಟ್ಟಿದ್ದಾರೆ. ಪದೇ ಪದೇ ಪಾಕಿಸ್ತಾನ ಸೇನೆಯೇ ಗೆದ್ದಿದೆ, ಭಾರತೀಯ ಸೇನೆ ಸೋತಿದೆ ಅನ್ನೋದನ್ನ ಜಗತ್ತಿಗೆ ಹೇಳುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ನೋಡಿ, ಮೊದಲು ಮೋದಿ ಸರ್ಕಾರಕ್ಕೆ ಪ್ರಶ್ನೆ ಮಾಡ್ತಾರೆ, ಎಷ್ಟು ರಫೇಲ್ ನಿಮ್ದು ಹೋಗಿದೆ ಲೆಕ್ಕ ಕೊಡಿ ಅಂತ. ಪಾಕಿಸ್ತಾನ ಮೀಡಿಯಾ ಅಂತೂ ರಾಹುಲ್ ಗಾಂಧಿಯನ್ನ ಪಾಕಿಸ್ತಾನದ ನಾಯಕ ಅನ್ನೋ ಹಾಗೆ ಬಿಂಬಿಸ್ತಾ ಇದೆ. ಈಗಲೂ ನೋಡಿ, ರಾಹುಲ್ ಗಾಂಧಿ ಮೊನ್ನೆ ಆಡಿದ ಭಾಷಣದ ತುಣುಕನ್ನ ಅಲ್ಲಿನ ಮೀಡಿಯಾಗಳು ಹಾಕೊಂಡಿದ್ದಾವೆ. साथ ही कांग्रेस सदर ट्रंप के सीज फायर के दावों और वजीर आजम मोदी की खामोशी पर तनकीद तो कर ही रही थी, मगर अब मजाक भी उड़ा रही है। कांग्रेस ने ऑफिशियल एक सैंडल से तस्वीर शेयर की है जिसमें ट्रंप फोन पर बात करते हुए कह रहे हैं नरेंद्र सरेंडर, तो वजीर आजम मोदी जवाब देते हैं जी हुजूर। और यही बात करते हुए कांग्रेस रहनुमा और भारतीय अपोजिशन लीडर राहुल गांधी भी वजीर आजम मोदी का मजाक उड़ा रहे हैं। ಭಾರತ ಯುದ್ಧ ಸೋತಿದೆ, ಶರಣಾಗಿದೆ ಭಾರತ ಅಂತ. ಪಾಕಿಸ್ತಾನದ್ದು ಇಲ್ಲಿ ಯಾವ ತಪ್ಪು ಇಲ್ಲ ಬಿಡಿ. ತಪ್ಪು ಈ ದೇಶದ್ರೋಹಿ ರಾಹುಲ್ ಗಾಂಧಿಯದ್ದೇ. ರಾಹುಲ್ ಮೊನ್ನೆ ಹೇಳ್ತಾರೆ, ಟ್ರಂಪ್ ಮೋದಿಗೆ ಕಾಲ್ ಮಾಡಿದ್ರು, ನರೇಂದರ್ ಸರೆಂಡರ್ ಅಂತ ತಮಾಷೆ ಮಾಡಿ ಮಾತಾಡಿದ್ರು. उधर से ट्रंप ने एक इशारा किया, फोन उठाया, कहा मोदी जी क्या कर रहे हो? नरेंद्र सरेंडर, और जी हजूर करके नरेंद्र मोदी जी ने ट्रंप के इशारे का पालन किया. ಅಲ್ಲಿ ಇಡೀ ಪ್ರಪಂಚದ ತುಂಬ ಭಾರತದ ಘನತೆಯನ್ನ ಒಂದು ಟೀಮ್ ಹೆಚ್ಚಿಸುವಂತಹ ಕೆಲಸ ಮಾಡ್ತಾ ಇದೆ. ಸೈನ್ಯ ಗಡಿಯಲ್ಲಿ ಪಾಕಿಸ್ತಾನಕ್ಕೆ ಮುಟ್ಟಿ ನೋಡಿಕೊಳ್ಳುವಂತಹ ಉತ್ತರ ಕೊಟ್ಟಿದೆ. ಆದ್ರೆ ಈ ಮನುಷ್ಯ ಚೂರಾದ್ರೂ ದೇಶ ಧರ್ಮ ಅಂತೂ ಬಿಡಿ, ಅಟ್ಲೀಸ್ಟ್ ದೇಶದ ಬಗ್ಗೆ ಕಾಳಜಿ ಇದೆಯಾ? ಇಂಥ ಮರ್ಯಾದೆ ಇಲ್ಲದ ಬದುಕು ಒಂದು ಬದುಕೇ ರಾಹುಲ್ ಗಾಂಧಿ ಅವರೇ? ಬೆಟರ್ ನೀವು ಭಾರತಕ್ಕಂತೂ ಈ ಜನ್ಮದಲ್ಲಿ ಪ್ರಧಾನಿ ಆಗೋದಿಲ್ಲ. ಮುಂದಿನ ಸಲ ಪಾಕಿಸ್ತಾನದಲ್ಲೇ ಸ್ಪರ್ಧೆ ಮಾಡಿ, ಅದೇ ನಿಮ್ಗೆ ಬೆಸ್ಟ್ ಜಾಗ. ಹಂಗೆ ಸಿದ್ದರಾಮಯ್ಯನವರನ್ನು ಕರ್ಕೊಂಡು ಹೋಗಿ, ಅವರಿಗೂ ಪಾಕ್ ಮೀಡಿಯಾದಲ್ಲಿ ಅಭಿಮಾನಿಗಳು ತುಂಬಾ ಇದ್ದಾರೆ. ಈ ಕಾರ್ಯಕ್ರಮವನ್ನ ಪೂರ್ತಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಟಿವಿ ವಿಕ್ರಮ ಚಾನೆಲ್ಗೆ ಭೇಟಿ ಕೊಡಿ, ಸಬ್ಸ್ಕ್ರೈಬ್ ಮಾಡಿ.